ಯಾಕೋ ಲಾ ಮಿನಿಸ್ಟ್ರು ನನ್ಗೆ ಗೊತ್ತಿಲ್ಲ ಈ ಅಧಿವೇಶನದಲ್ಲಿ ಪೂರ್ತಿ ಮೂಡ ಅಪ್ಸೆಟ್ ಮಾಡ್ಕೊಂಡು ಕಾಣಿಸ್ತಾ ಇದ್ದಾರೆ. ಹೇಳ್ತೀನಿ ಯಾಕೆ ಅಂತ. ಈಗ ವಿಧಾನ ಪರಿಷತ್ತಲ್ಲಿ ಇವ್ರ ವಿರುದ್ಧ ವೆಲ್ಲಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಬಂದಿದೆಯಾ ಮಾಹಿತಿ? ನಾನು ಈಗ ಬಂದರು, ತಾವು ಹೇಳಿಕೆಯನ್ನು ಕೊಟ್ರಿ ಏನಂತಂದರೆ ಗವರ್ನರ್ ಅವರು ಇಳಿದು ಹೋಗ್ತಾ ಇದ್ರು, ತಾವು ಇದ್ದಿರಲ್ಲ. ಸಭಾಪತಿಗಳು ಹೇಳಿದ್ರು ರಾಷ್ಟ್ರಗೀತೆ ನುಡಿಸ್ಬೇಕು, ಹೋಗಬೇಡಿ ಅಂತ 3 ಸರಿ ಹೇಳಿದ್ರು, ಆದರೂ ಹೊರಟೋದ್ರು ಅಂತ ಹೇಳಿದ್ರು ಇವರು. ಸ್ಟೇಟ್ಮೆಂಟ್ ಆನ್ ದಿ ರೆಕಾರ್ಡ್, ಇಟ್ ಈಸ್ ಆನ್ ದಿ ರೆಕಾರ್ಡ್. ಸೊ ಈಗ ಅಲ್ಲಿ ನಮ್ಮ ಸದಸ್ಯರು ಸಭಾಪತಿನ ಕ್ವಶನ್ ಮಾಡಿದ್ದಾರೆ, ನೀವು ಇದ್ರಾ ಅಂತ. ಅದಕ್ಕೆ ಅವರು ಇಲ್ಲ ಅಂತ ಹೇಳಿದ್ದಾರೆ. ಈಗ ವಿರೋಧ ಪಕ್ಷದ ನಾಯಕರು ಹೆಸರು ಹೇಳಿದ್ರು, ಅಲ್ಲಿ ವಿರೋಧ ಪಕ್ಷದ ನಾಯಕರಿದ್ರು ಅಂತ. ಅವರು ಹೇಳಿದ್ದಾರೆ ನಾನು ಮುಂದೆ ಚರ್ಚೆನೇ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. 2 ಅಧಿವೇಶನದಲ್ಲಿ 2 ಸದನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ನೀವು. ಯಾವ್ದು ಇನ್ನೊಂದು? ಅದು ಈಗ ಒಂಥರ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆಚೆ ಬರಕ್ ಕಷ್ಟ ಇವರು. ಅದಕ್ಕೆ ಒಂದೇ ಒಂದು ದಾರಿ ಉಳಿದಿರೋದು, ಅವರು ಆಗಿರೋದಕ್ಕೆ ಕ್ಷಮಾಪಣೆ ಕೇಳಬೇಕು. ಇಲ್ಲ, ಕಾಲ್ ಡೀಟೇಲ್ಸ್ ಕೊಟ್ಬಿಡಿ. ಎಲ್ಲಿ ಕೇಂದ್ರದವ್ರು ಯಾರ್ಯಾರು ಡೈರೆಕ್ಟಾಗಿ ಹೆಸರು ಇದೇ ಹೇಳ್ಬಿಟ್ಟಿದ್ದಾರೆ, ಯಾರು ಗೃಹ ಸಚಿವರು ಅಂತ ಬೈ ನೇಮ್ ಹೇಳ್ಬಿಟ್ಟವ್ರು, ಗೃಹ ಸಚಿವರು ಅಂತೇಳಿ. ಅದರಿಂದ ಇದು ಬಹಳ ಸದನದಲ್ಲಿ ಹೋಗಿರೋಂಥ, ರೆಕಾರ್ಡ್ಗೆ ಹೋಗಿರೋಂಥ ವಿಚಾರ. ಇದು ಬಹಳ ಗಂಭೀರವಾಗಿ ನೀವು ತೆಗೆದುಕೊಳ್ಬೇಕು. ಅದರಿಂದ ದಯವಿಟ್ಟು ಲಾ ಮಿನಿಸ್ಟರ್ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ಇಂಡಿಯನ್ ಟೆಲಿಗ್ರಾಫಿಕ್ ಆಕ್ಟ್ 21 ಪ್ರಕಾರ, ಸೆಕ್ಷನ್ 5(2) ಪ್ರಕಾರ ಯಾವುದೇ ಟೆಲಿಫೋನ್ ಟ್ಯಾಪ್ ಮಾಡ್ಬೇಕಂತಂದ್ರೆ ಹೋಮ್ ಸೆಕ್ರೆಟರಿ ಪರ್ಮಿಷನ್ ಬೇಕಾಗುತ್ತೆ. ಆಯ್ತು. ಇವತ್ತು ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ, ಮೇಲಿಂದ ಫೋನ್ ಬಂದಿದೆ ಗವರ್ನರ್ ಆಫೀಸಿಗೆ ಅಂತ ಹೇಳಿ. 1 ಅಲ್ಲ 2 ಸರ್ತಿ ಹೇಳಿದ್ದಾರೆ. ಯಾವ ಸೆಕ್ರೆಟರಿ ಪರ್ಮಿಷನ್ ತೆಗೆದುಕೊಂಡು ಇವ್ರು ಫೋನ್ ಟ್ಯಾಪ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಯಾವ ಪರ್ಮಿಷನ್ ಇಲ್ಲ ಅಂತಂದ್ರೆ ಇದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಕಾನೂನು ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಮಂತ್ರಿಗಳು ಅಲ್ಲಿ ತನಕ ಅವರು ಆ ಸ್ಥಾನದಲ್ಲಿ ಅವ್ರು ಮುಂದುವರಿಬಾರ್ದು ಅಲ್ಲಿ ತನಕ. ಸರಿ. ಹಾಗಾಗಿ ಇದೊಂದು ಬಹಳ ಗಂಭೀರ ವಿಚಾರ ಐತಿ. ನೀವು ಕೂಡ ಆಯ್ತಲ್ಲ ಅಧ್ಯಕ್ಷರು, ಇಷ್ಟು ನೀವು ಚಾಣಾಕ್ಷರದಿರಿ. ನಮಗೆ ಬೆಳಿಗ್ಗೆ ಬಂದು ಏನಂತ ಹೇಳಿದ್ರಿ, ಇವತ್ತು ಮಧ್ಯಾಹ್ನದ ಊಟ ಇಲ್ಲ, ಯಾರು ಬೇಕು ಎಲ್ಲಾರು ಊಟ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರಿ. ಯಾವಾಗ ಸರ್ಕಾರ ಪೇಚಿಗೆ ಸಿಕ್ತಂತೆ ಗೊತ್ತಾಯ್ತು, ಊಟಕ್ಕೆ ಡಿಕ್ಲೇರ್ ಮಾಡಿ ಹೋಗ್ಬಿಟ್ರಿ 2 ಗಂಟೆ. ನೀವೆಲ್ಲ ಪೇಚಿಗೆ ಬಹಳ ಇಂಟೆಲಿಜೆಂಟ್ ಸ್ಪೀಕರ್ ನೀವು. ಎಲ್ರು ಕೂಡ ಆ ಕಡೆ ಈ ಕಡೆ ಏನಂತ ಸರ್ಕಾರದ ರಕ್ಷಣೆಗೆ ಇಮಿಡಿಯೇಟ್ಲಿ ಬಂದ್ರಿ. ಸರ್ಕಾರದ ರಕ್ಷಣೆಗೆ ಇಮಿಡಿಯೇಟ್ಲಿ ಬಂದ್ಬಿಟ್ರಿ. ಊಟಕ್ಕೆ ಡಿಕ್ಲೇರ್ ಮಾಡಿ 2 ತಾಸು ಹೋಗ್ಬಿಟ್ರಿ. 1 ತಾಸು ಹೇಳಿದೆ, ನೀವೆಲ್ಲ 2 ತಾಸು ತಗೊಂಡ್ರಿ. ನೀವು ರಕ್ಷಣೆ ಮಾಡಬೇಕಾಗಿದ್ದು ಇಲ್ಲಿ ಸಂವಿಧಾನದ ಸ್ಥಾನಮಾನಗಳು ಏನದಾವಲ್ಲ, ಆ ಸ್ಥಾನಮಾನಗಳನ್ನು ಉಳಿಸುವಂತ ಕೆಲಸ ಮಾಡಬೇಕು. ನಿಮ್ದು ಪೋಸ್ಟ್ ಕೂಡ ಒಂದು ಸಂವಿಧಾನಾತ್ಮಕವಾಗಿರುವಂತ ಪೋಸ್ಟು, ಗವರ್ನರ್ ಪೋಸ್ಟ್ ಕೂಡ ಸಂವಿಧಾನಾತ್ಮಕವಾಗಿ ಇದ್ದಂತ ಪೋಸ್ಟು. ಆ ಪೋಸ್ಟ್ಗಳನ್ನು ಉಳಿಸುವಂತ ಕೆಲಸ ತಾವು ಮಾಡಬೇಕಿತ್ತು. ಅದನ್ನ ಬಿಟ್ಟು ಸರ್ಕಾರ ಉಳಿಸೋದಕ್ಕಾಗಿ ನೀವು 2 ತಾಸು ನಡು ಮಧ್ಯಾಹ್ನ ಊಟದ ಡಿಕ್ಲರೇಷನ್ ಮಾಡ್ತೀರಾ. ಹಿಂಗೆಲ್ಲ ಮಾಡಿದ್ರೆ ಹೆಂಗ? ನೋಡಿ, ಊಟಕ್ಕೆ 1 ತಾಸು ಈಗ ನೋಡಿ, ಇದು ಒಂದು ಬಹಳ ಗಂಭೀರ ಅಪಾದನೆ ಐತಿ. ಯಾಕಂದ್ರೆ ಅವ್ರ ಮಾಡಿದ್ದಾರೆ, ಕಾನೂನು ಸಚಿವರ ಮಾಡಿದ್ದಾರೆ ಗಂಭೀರ ಅಪಾದನೆ. ಮೇಲಿಂದ ಫೋನ್ ಬಂದಿತ್ತು ಅಂತ ಹೇಳಿ. ಫೋನ್ ಬಂದಿದ್ದ ಹೆಂಗ್ ಗೊತ್ತಾಗಿದೆ? ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿದ್ದಾರೆ. ಅದು ಹೆಂಗ್ ಗೊತ್ತಾಗಿದೆ ಅದ್ರ ಬಗ್ಗೆ ಬೆಳಕು ಚೆಲ್ಲಿ. ಮತ್ತೆ ಇವ್ರು ಹೆಂಗ್ ಟ್ಯಾಪ್ ಮಾಡಿದ್ರು, ಅದನ್ನ ಏನೇನ್ ಟ್ಯಾಪ್ ಮಾಡಿದ್ರು, ಮತ್ತೆ ಬೇರೆ ಏನೇನು ವಿಷಯ ಅದಾವ ಹೇಳಿಲ್ಲ. ಮತ್ತೆ ಬೇರೆ ಯಾರ್ಯಾರ್ದು ಫೋನ್ ಟ್ಯಾಪ್ ಆಗೈತೆ, ಮತ್ ಬೇರೆ ಯಾರ್ಯಾರ್ದು ಫೋನ್ ಇದು ಟ್ಯಾಪ್ ಆಗೈತೆ ಅದನ್ನು ಹೇಳಿ. ಇಲ್ಲ ಅಂತಂದ್ರೆ ನಾನು ತಪ್ಪಿ ಮಾಡಿದ್ದೇನೆ ಅಂತ ತಪ್ಪು ಕ್ಷಮಾಪಣೆ ಒಪ್ಕೊಳ್ಳಿ. ಎಲ್ಲ ನೀವು ಹೇಳೋದು, ಎಂತ ಮಾಡುದು ಇಲ್ಲಿ? ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಉಪನಾಯಕರು, ನಾನು ಮಾಡಿರ್ತಕ್ಕಂಥ ಆಪಾದನೆಯನ್ನು ದಿನೇಶ್ ಅವರ, ನಾನು ಮಾಡಿರ್ತಕ್ಕಂಥ ಆಪಾದನೆಯನ್ನು ವಾಪಸ್ ತೆಗೆದುಕೊಳ್ಬೇಕು. ನಾನು ರಾಜ್ಯಪಾಲರು ಇಲ್ಲಿ ಭಾಷಣ ಮಾಡಿದ ದಿವಸ ಅವರು ಇಲ್ಲಿಂದ ಓಡಿ ಹೋದರು ಅನ್ನೋ ಶಬ್ದ ಉಪಯೋಗ ಮಾಡಿದ್ದಕ್ಕೆ ಅದನ್ನು ವಾಪಸ್ ಪಡಿಬೇಕು ಅಂಥೇಳಿ ನನಗೆ ಸೂಚನೆ ಮಾಡಿದ್ದೀರಿ, ಒತ್ತಾಯ ಮಾಡಿದ್ದೀರಿ, ವಿನಂತಿ ಅಲ್ಲ ಒತ್ತಾಯ ಮಾಡಿದ್ದೀರಿ.
ಅಂಥೇಳಿ ನಾನು ಭಾವಿಸ್ಕೊಂಡೆ. ಮೊನ್ನೆ ಬೆಲ್ಲದವರು ಭಾಳ ಸೆಕ್ಷನ್ಸನ್ನು ಕೋಟ್ ಮಾಡಿ ಯಾವ್ಯಾವ ಯಾರ್ಯಾರು ಕೂಡ ಏನು ಮಾತಾಡಿದರು ಅದನ್ನು ಕೊಡ್ರಿ ಅಂತ ಕೇಳಿದರು. ಯಾಕೆ ನಮ್ಮನ್ನ ಯಾಕೆ ಕೇಳ್ತೀರಿ ನೀವು? ನಿಮ್ಮ ಹೋಮ್ ಮಿನಿಸ್ಟ್ರಿನ ಕೇಳ್ಬೋದಲ್ಲ. ಅವ್ರು ಹೇಳಿದ್ದು ನಿಮಗೆ ಪೇಚಿಗೆ ಬಂತು ಅಂದ್ರ ಎದ್ದು ಗಲಾಟೆ ಮಾಡ್ತೀರಿ. ಅವ್ರು ದಿಕ್ ತಪ್ಪಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದೇನು? ನೋ, ದಿಸ್ ಇಸ್ ನಾಟ್ ಗುಡ್. ಕೇಂದ್ರದಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿದ ಸ್ಟೇಟ್ಮೆಂಟ್ ಸದನದ ವಸ್ತು. ಹಾಗಾಗಿ ನಾವು ಎಕ್ಸ್ಪ್ಲೇಷನ್ ಕೇಳ್ತಾ ಇದೀವಿ. ಎಕ್ಸ್ಪ್ಲೇಷನ್ ಇನ್ಯಾರು ಕೊಡ್ಬೇಕಾಗಿಲ್ಲ. ಅವ್ರು ಮಾತಾಡಿದಕ್ಕೆ ಮಾನ್ಯ ಅಧ್ಯಕ್ಷರೇ, ನಾವು ಮಾತನಾಡುವಾಗ ತಾವು ಕೂತ್ ಕೇಳ್ರಿ, ನೀವು ಅದಕ್ಕೆ ಉತ್ತರ ಹೇಳ್ರಿ, ಮತ್ತು ಅದಕ್ಕೆ ಪ್ರಶ್ನೆ ಕೇಳ್ರಿ. ನಾವು ನೀವು ಏನು ಹೇಳ್ತೀರಿ ಅದನ್ನ ಕೂತ್ ಕೇಳ್ತೀವಿ. ಅದಕ್ಕೆ ನಮ್ಮ ಹತ್ರ ಏನು ಸಬೂಬು ಐತಿ ಅದನ್ನು ಕೊಡ್ತೀವಿ. ಈಗ ನಾನು ಮಾಡಿರ್ತಕ್ಕಂಥ ಆಪಾದನೆ ಬಗ್ಗೆ ಮಾನ್ಯ ಅಶೋಕ್ ಅವರು ವಾಪಸ್ ತೆಗೆದುಕೊಳ್ಬೇಕು. ನೋಡಿ, ಈ ವಿಷಯ ಇವತ್ತು ಅತ್ಯಂತ ತೀವ್ರಗತಿಯಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಸಂಪೂರ್ಣ ದಕ್ಷಿಣ ಭಾರತದೊಳಗೆ ಚರ್ಚೆ ನಡೆದಿದೆ. ರಾಜ್ಯಪಾಲರು ಸರ್ಕಾರಗಳ ಜೊತೆಗೆ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಈ ಫೆಡರಲ್ ವ್ಯವಸ್ಥೆ ಮೇಲೆ ರಾಜ್ಯಪಾಲರ ವರ್ತನೆಗಳು ಯಾವ ರೀತಿಯಾಗಿ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡಿಸ್ತಾ ಇವೆ, ಇವೆಲ್ಲ ಚರ್ಚಾ ವಸ್ತುಗಳಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೂ ಹೋಗಿದೆ. ಇರಲಿ, ಅದು ನಾನು ಆ ವಿವರಕ್ಕೆಲ್ಲ ಸಂದರ್ಭ ಬಂದಾಗ ಮತ್ತೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅಂದರೆ ಒಂದು ಚರ್ಚೆನೇ ಆಗಲಿ, ಅದು ಆ ವಿಷಯನೇ ಚರ್ಚೆ ಆಗಲಿ. ಆ ವಿಷಯ ಚರ್ಚೆ ಆಗಿ ನಾವು ಕೊಡೋಣಂತೆ, ಇಲ್ಲಂತಲ್ಲ. ನಾನೇನು ಆಪಾದನೆ ಮಾಡಿದ್ದೇನೆ, ಆ ಆಪಾದನೆ ಸಂಪೂರ್ಣವಾಗಿ ಇಂದಿನ ಸನ್ನಿವೇಶದಲ್ಲಿ ಸಮಂಜಸವಾಗಿರ್ತಕ್ಕಂಥದ್ದು. ಇಲ್ಲದೆ ಹೋದರೆ ರಾಜ್ಯಪಾಲರು ಸಂವಿಧಾನವನ್ನು ಉಲ್ಲಂಘಿಸಲು ಸಾಧ್ಯವೇ? ರಾಜ್ಯಪಾಲರು ನಮ್ಮ ಸಂವಿಧಾನದ ಅನುಚ್ಛೇದನಗಳನ್ನು ಅಲಕ್ಷಿಸೋದಕ್ಕೆ ಸಾಧ್ಯವೇ? ಯಾವುದು ಪ್ರೆಷರು, ಯಾವುದು ಒತ್ತಡ, ಎಲ್ಲಿಂದ ಒತ್ತಡ? ಇವೆಲ್ಲವುಗಳ ಸನ್ನಿವೇಶ ಇದೆ. ಹಾಗೂ ಅವರೇನು ಕೇಳ್ತಾ ಇದ್ದಾರಲ್ಲ, ಅವರು ಅವರ ಮೂಲಗಳಿಂದ ತರಿಸ್ಕೊಳ್ಳಿ, ನಾವು ಅದನ್ನು ಪ್ರಯತ್ನ ಮಾಡಿ ನಿಮಗೆ ಏನು ಒದಗಿಸ್ಬೇಕೋ ಒದಗಿಸೋಣ. ಆದರೆ ನೀವು ಇದು ತಪ್ಪು, ಇದನ್ನು ವಾಪಸ್ ತೆಗೆದುಕೊಳ್ರಿ. ಯಾಕೆ? ಅದ್ರ ಬದಲಿ ಒಂದು ರಾಜ್ಯದ ಅತ್ಯಂತ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕರಾಗಿ ತಾವು ತನಿಖೆ ಆಗಲಿ ಅಂತ ಕೇಳ್ರಿ. ದ್ಯಾಟ್ ಈಸ್ ಸಮಥಿಂಗ್. ಅದನ್ನು ಬಿಟ್ಟು ನೀವು ಇದನ್ನು ವಾಪಸ್ ತಗೊಳ್ರಿ, ನೀವು ಆಪಾದನೆ ಮಾಡಿದಿರಿ. ಆಪಾದನೆ ಯಾರ ಮೇಲೆ ಮಾಡಿದೆ? ನಾನು ಆಪಾದನೆ ನಮ್ಮ ರಾಜ್ಯಪಾಲರ ಮೇಲೆ ಮಾಡಿದೆ. ನೀವು ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡಲ್ವಾ? ತಗೊಳ್ರಿ ಅಂತ ಹೇಳ್ತೇವೆ. ನಾವು ಅದನ್ನು ಸಾಬೀತುಗೊಳಿಸ್ತೇವೆ. ಅದು ನೀವೇನು ಆಪಾದನೆ ಮಾಡಿದರೆ ಅದು ಸುಳ್ಳು ಅಂತೇಳಿ ನೀವು ಸಾಬೀತು ಮಾಡಬೇಕು. ನೀವಲ್ಲ, ನಿಮ್ಮ ಗೃಹ ಮಂತ್ರಿಗಳು, ಗೃಹ ಇಲಾಖೆಯವರು, ಐ ಮೀನ್ ಹೋಮ್ ಮಿನಿಸ್ಟ್ರಿ. ನಾ ಆವಾಗಲೂ ಅದನ್ನೇ ಹೇಳಿದ್ದೆ, ಈಗೂ ಅದನ್ನೇ ಹೇಳ್ತೀನಿ. ಹೋಮ್ ಮಿನಿಸ್ಟ್ರಿ should have come out with a communication. Raj Bhavan would have come with a communication that there is no calls from Home Ministry. ಯಾಕೆ? ಒಂದು ವಾರ ಆಯ್ತಲ್ಲ. Why are you keeping quiet?